ಮೈಸೂರು ಯಾಕೆ ಅನ್ನೋದಕ್ಕೆ ಯಾಕೆ ಹೇಳಿದೆ ಅಂದರೆ ಮೈಸೂರು ಬಹಳ ಇಷ್ಟವಾದ ಊರು ಡಾಲಿಗೆ. ಹಾಗಾಗಿ ಮೈಸೂರಿನಲ್ಲೇ ಮದುವೆ ಆಗಬೇಕು. ಮೈಸೂರಿನಲ್ಲಿ ಮದುವೆ ಆದಾಗ ಮೈಸೂರಿನ ಆರ್ಕಿಟೆಕ್ಚರ್ನ ಪಾರ್ಟ್ ಇಟ್ಕೊಂಡೇ ನಾವು ಮಾಡೋಕ್ಕಾಗುತ್ತೆ ಅರುಣ್ ಸರ್ ಅಂತ ಕೇಳಿದಾಗ ನಾನು ಮತ್ತೆ ವೆಡ್ಡಿಂಗ್ ಬೈ ಧ್ರುವ ಇಬ್ರು ಯೋಚನೆ ಮಾಡಿ ದೆನ್ ಐ ಡಿಸೈನ್ ದ ಹೋಲ್ ಥಿಂಗ್. ಅಂದರೆ ಮೈಸೂರಿನ ಎಲಿಮೆಂಟ್ಗಳನ್ನು ಆರ್ಕಿಟೆಕ್ಚರಲ್ ಕಲೋನಿಯಲ್ ಬಿಲ್ಡಿಂಗ್ಸ್ಗಳು ತುಂಬ ಇದೆ. ಅಂದರೆ ನಿಮಗೆ ಇಂಡೋ ಸಾರ್ಸನಿಕ್ ಬೇಸ್ಡಲ್ಲಿದೆ, ಪ್ಯಾಲೇಸ್ ಒಂಥರ ಇದೆ, ನಿಮಗೆ ಹೊರಗಡೆ ಇರುವಂಥ ಕೋರ್ಟ್ ಒಂಥರ ಇದೆ, ತಾಲೂಕು ಆಫೀಸ್ ಒಂಥರ ಇದೆ, ಇಲ್ಲಿ ವಿಶ್ವವಿದ್ಯಾನಿಲಯ. ಇದು ಒಂದು ಆರ್ಕಿಟೆಕ್ಚರ್ಗೆ ಕಲಿಯೋದಕ್ಕೆ ಒಂದು ಒಳ್ಳೆಯ ಪಾಠ. ನಾನು ರಂಗಾಯಣದಲ್ಲಿದ್ದಾಗ ಆರ್ಕಿಟೆಕ್ಚರ್ ಕಲ್ತಿದ್ರೆ ಅಂತ ಎಷ್ಟೋ ನಾನು ಕೇಳ್ತಾರೆ. ನಿಜವಲ್ಲ, ನಾನು ಏನು ಕಲ್ತಿದ್ದೆ ಮೈಸೂರಿನ ಬಿಲ್ಡಿಂಗ್ಗಳನ್ನು ನೋಡಿ. ಅದೇ ಥರ ವಿಚಾರವನ್ನು ನಮ್ಮ ಧನಂಜಯ ಅವರು ಇಟ್ಕೊಂಡಿದ್ದರಿಂದ ಅವರಿಗೆ ಈ ನೆಲದ ಮಣ್ಣಿನ ಗುಣನೇ ಇದ್ರಲ್ಲಿ ಬರಬೇಕು, ಅದರ ಟೇಸ್ಟ್ ಇರಬೇಕು, ಆಮೇಲೆ ಡೆಕೋರೇಟಿವ್ ಆಗಿಯೂ ಇರಬೇಕು ಅನ್ನುವಂಥ ಕಾನ್ಸೆಪ್ಟ್ ಅಂದಾಗ ನಾವು ಮೈಸೂರಿನ ಅರಮನೆಯ ಕೆಲವು ಎಲಿಮೆಂಟ್ಗಳು ಮತ್ತು ಕಲೋನಿಯಲ್ ಬಿಲ್ಡಿಂಗ್ ಎಲಿಮೆಂಟನ್ನು ಇಟ್ಕೊಂಡು ನಾವು ಇದೆಲ್ಲವನ್ನು ಸೃಷ್ಟಿ ಮಾಡಿದ್ದೀವಿ. ಇದು ಅವರ ಆಶಯನೂ ಆಗಿತ್ತು ಒಂದು. ಆಮೇಲೆ ಜೊತೆಗೆ ನಿಮಗೆ ಟ್ರೆಡಿಷನಲ್ ಅಂದರೆ ಮುಹೂರ್ತ, ಮದುವೆಯ ಮಂಟಪ ಕೂಡ. ಯಾಕಂದರೆ ಮೈಸೂರು ನಿಮಗೆ ಗೋಪುರದ ನಾಡು. ಯಾಕೆಂದರೆ ದೇವಸ್ಥಾನಗಳು ನಂಜನಗೂಡು ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ಮೇಲ್ಕೋಟೆ ಇರ್ಬೋದು. ಈ ಮೈಸೂರು ರಾಜ್ಯ ಅನ್ನೋದೇನಿದೆ ಇದು ದೇವಸ್ಥಾನಗಳ ಬೀಡಿದು. ಹಾಗಾಗಿ ಅದೆಲ್ಲದರ ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿ ಗೋಪುರಗಳನ್ನು ಇಟ್ಕೊಂಡೆ ಅವರ ಮುಹೂರ್ತದ ಡಿಸೈನು ಮಾಡಿದ್ವಿ. ಇದು ನಾವು ಮಾಡಿದಂಥ ಡಿಸೈನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.